ಆಯ್ತು, ಈ ಸಿನಿಮಾ ಎಲ್ಲ 3ನೇ ಸಿನಿಮಾ ಆಯ್ತು. ಆಮೇಲೆ ಏನೇನು ನೆನಪಿದೆ ಸರ್? ಇವತ್ತು ನಾವು ಮಾತಾಡ್ತೀವಿ ಅಂದ್ರೆ 250ಕ್ಕೂ ಹೆಚ್ಚು ಸಿನಿಮಾಗಳು ತುಂಬಾ ಇದೆ. ನಾವು 3ನೇ ಪಿಕ್ಚರ್ಗೆ ನಿಲ್ಸಿದ್ದೀವಿ. 3 ಆದ ಮೇಲೆ ನನಗೆ ಒಂದು ಟರ್ನ್ ಕೊಟ್ಟಿದ್ದೇನೆಂದ್ರೆ ಒಂದಾನೊಂದು ಕಾಲದಲ್ಲಿ ಅದರಲ್ಲಿ ಶಂಕರ್ನಾಗ್ ಬಂದರು 77 ಅದು ಫಸ್ಟ್ ಟೈಮು ಒಂದು ಸಿನಿಮಾನ ಒಂದು ಪ್ರೇರಣೆ ಅಂದರೆ ಅಕಿರಾ ಕುರೋಸಾವಾ ಅಂತ ಇದ್ದಾರೆ, ಜಾಪನೀಸ್ ವರ್ಲ್ಡ್ ಫೇಮಸ್ ಡೈರೆಕ್ಟರ್. ಅವರು 7 ಸಮುರಾಯ್ ಅಂತ ಒಂದದು 7 ಸಮುರಾಯ್. ಆ 7 ಸಮುರಾಯ್ ಅಲ್ಲಿ ಏನು ಮಾಡ್ತಾನೆ, ಬಾಡಿಗೆ ಬಂಟ ಅಂತ ಯಾವುದೋ ಒಬ್ಬ ಚೀಫ್ಟನ್ ಇರ್ತಾನೆ, ಅವನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ, ಅವನ ಮನೆತನವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರ ಕುಟುಂಬದವ್ರು ಯಾರು ಅವ್ರಿಗೋಸ್ಕರ ಹೋರಾಡಲ್ಲ, ಬೇರೆಯವ್ರು ಹೋರಾಡ್ತಾರೆ. ಬೇರೆಯವ್ರು ಹೋರಾಡ್ತಾರೆ ಅಂದರೆ ಈಗ ನಮ್ಮ ಸೋಲ್ಜರ್ಸ್ನೇ ತಗೊಳ್ಳಿ, ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮನ್ನು ಕಾಯ್ತಾ ಇರೋರು ನಮ್ಮ ಸೈನಿಕರು, ಅವ್ರು ನಮ್ಮ ಸಂಬಂಧಿಕರಲ್ಲ, ಆದರೆ ನಮಗೋಸ್ಕರ ಪ್ರಾಣ ಬಿಡ್ತಾರೆ. ಇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು. ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ನಮ್ಮ ಸಂಬಂಧಿಕರೇ ಆಗಬೇಕು ಅಂತಲ್ಲ, ನಮ್ಮ ಸೈನಿಕರೇ ನಮ್ಮ ಅಣ್ಣ ತಮ್ಮಂದರು, ಅವ್ರನ್ನ ಆ ರೀತಿ ಗೌರವಿಸ್ಬೇಕು. ಇಲ್ಲಿ ಕೂಡ ಅದೇ ಆಗುತ್ತೆ. ಶಂಕರ್ನಾಗ್ ಬಂದು ಬಾಡಿಗೆ ಬಂಟ, ನಾನು ಬಾಡಿಗೆ ಬಂಟ, ಯಾವುದೋ ಕುಟುಂಬದ ಅಣ್ಣ ತಮ್ಮಂದರ ಜಗಳದಲ್ಲಿ ಅವರಿಬ್ಬರ ನಡುವೆ ಆಗುವ ವೈಮನಸ್ಯಕ್ಕೆ ನಾವು ಪ್ರಾಣ ಕೊಡ್ತೀವಿ. ಅದೇ ಒಂದಾನೊಂದು ಕಾಲದ ಕಥೆಯ ಸಾರಾಂಶ. ಸೊ ಅದರಲ್ಲಿ ಅವನಿಗೆ ಅವಾರ್ಡ್ ಬರುತ್ತೆ, ಶಂಕರ್ನಾಗ್ ಅವಾರ್ಡ್ ಬರುತ್ತೆ. ಆ ಅವಾರ್ಡನ್ನು ಅವನು ತೊಗೊಳ್ಳಲ್ಲ, ನಾನು ಹೋಗ್ತೀನಿ ಡೆಲ್ಲಿಗೆ, ನಾನು ಸ್ವೀಕರಿಸ್ತೀನಿ. ಅದಕ್ಕೆ ನಾನು ಗೊತ್ತಾದ ಮೇಲೆ ಜನಗಳಿಗೆ ಡಬಲ್ ಬೊನನ್ಸ, ಶಂಕರ್ನಾಗ್ ಬಂದಿಲ್ಲ, ಆದರೆ ಅವರೆಲ್ಲ ಅಂದ್ಕೊಂಡಿದ್ದಾರೆ ಮೇಲ್ಗಡೆ ನಿಂತಿರೋದು ಶಂಕರ್ನಾಗ್ ಅಂತ. ಅಲ್ಲ, ಅದನ್ನು ತೊಗೊಳ್ತಾ ಇರೋನು ಸುಂದರ್ರಾಜ್ ಇನ್ನೊಂದು ಪಾತ್ರಧಾರ ಇನ್ನುವಾಗ ಇಡೀ ಆಡಿಟೋರಿಯಮೇ 3000 ಜನ ಎದ್ದು ನಿಂತ್ಕೊಂಡು ಚಪಾಳೆ ಹೊಡಿತಾರೆ. ಅದೊಂದು ಗ್ರೇಟ್ನೆಸ್ಸು. ಅಲ್ಲಿಂದ ತಪ್ಪಿದ ತಳ ಬಾಲಚಂದರ್ ಮಾಡಿದೆ, ಅವ್ರದ್ದೊಂದು ಬದುಕು ಅದೊಂದು ಥರದ ಸಿನಿಮಾ ಆಯಿತು. ಅಲ್ಲಿಂದ ಒಂದು 100-200 ಸಿನಿಮಾ ಆಯಿತು. 200ನೇ ಸಿನಿಮಾದಲ್ಲಿ ಅನೇಕ ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಅದು ರಾಜೇಂದ್ರ ಸಿಂಗ್ ಬಾಬು ಆಗಿರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಆಗಿರ್ಬೋದು, ನಾಗಾಭರಣ ಆಗಿರ್ಬೋದು, ದೊರೆ ಭಗವಾನ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ಆಮೇಲೆ ನಮ್ಮ ಇವರು MS ಸತ್ಯು ಆಗಿರ್ಬೋದು, ಇವರು ಮಣಿರತ್ನಂ ಮೊದಲನೇ ಸಿನಿಮಾ ಪಲ್ಲವಿ ಅನುಪಲ್ಲವಿ. ಅವರು ತಮಿಳ್ನವರಾದರೂ ಕೂಡ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ ಮಾಡಿದ್ರು ಅವರು. ಸೊ ಅದರಲ್ಲಿ ನಾನು ಅನಿಲ್ ಕಪೂರ್ ಜೊತೆಗೆ ನಾನು ಪಾಠ ಮಾಡಿದ್ದೀನಿ, ಅದೊಂದು ಹೆಗ್ಗಳಿಕೆ. ಇದೆಲ್ಲ ಆದಮೇಲೆ 200ನೇ ಸಿನಿಮಾ ಲಿಫ್ಟ್ ಮ್ಯಾನ್ ಅಂತ ಬಂತು. 200ನೇ ಸಿನಿಮಾ ಮಾಡಿ ಇನ್ನೊಂದು 50 ಸಿನಿಮಾ ಮಾಡಿದ್ದೀನಿ. 200ನೇ 50ನೇ ಸಿನಿಮಾ ಚಾರ್ಟ್ ಶೀಟ್ ಈಗ ಇದೇ ಜುಲೈ 24 ರಿಲೀಸ್ ಆಗ್ತಾ ಇದೆ. ದಾರಿ ಸೌಕೊಂಡ್ಬಂದಿದ್ದೀನಿ. ಬಹಳ ಒಳ್ಳೆಯ ನೆನಪುಗಳು, ಒಳ್ಳೆಯ ಸಿನಿಮಾಗಳು. ನಾನೇ ಮಾಡಿದೆ ಅಂತ ಹೇಳೋದು ತಪ್ಪು. ನನ್ನ ಜೊತೆ ಸೇರಿದಂಥ ನಿರ್ಮಾಪಕರು, ನನ್ನ ಜೊತೆ ಸೇರಿದಂಥ ನಿರ್ದೇಶಕರುಗಳು, ಮತ್ತು ಸಹ ಕಲಾವಿದರು, ತಂತ್ರಜ್ಞರು, ಮತ್ತು ಪ್ರೇಕ್ಷಕರು, ಮತ್ತು ಎಲ್ಲ ಮಾಧ್ಯಮದ ಮಿತ್ರರು, ಅವರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಒಂದು ಸಿನಿಮಾವನ್ನು ಚೆನ್ನಾಗಿ ಮಾಡಿದೆ ಅಂತ ಹೇಳಬೇಕಾದ್ರೆ ಒಬ್ಬ ಪತ್ರಕರ್ತ ಭಾಳ ಮುಖ್ಯ ಆಗ್ತಾನೆ. ಆ ಥರದಲ್ಲಿ ನನ್ನ ಅನೇಕ ಸಿನಿಮಾಗಳನ್ನು ರಿವ್ಯೂ ಮಾಡಿದಂಥ ಪತ್ರಕರ್ತರಾಗಲಿ ಅಥವಾ ಆ ಸಿನಿಮಾ ಪತ್ರಕರ್ತರಂತೆ ಕರೆಯೋಣ ಅವ್ರನ್ನ, ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾಳೆ. ನನ್ನ ಓರೆ ಕೋರೆಗಳನ್ನ ತೀಡಿ ನನ್ನನ್ನು ಒಂದು ಮೂರ್ತಿಯನ್ನು ಮಾಡಿ ಇವತ್ತು ಒಂದು ಜನಮಾನಸದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಾನು ಉಳ್ಕೋಬೇಕು ಅಂತಂದರೆ ನಾನು ತಮಿಳ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ತೆಲುಗು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಬಹುಭಾಷೆ ಇಂಗ್ಲೀಷ್ ಫಿಲಿಮಲ್ಲೂ ಕೆಲಸ ಮಾಡಿದ್ದೀನಿ. ಅದು ಬಂದು ಈ ಇದರಲ್ಲಿ ನಂದಿ ಹಿಲ್ಸಲ್ಲಿ ಇದೆ ಆಯಿತು. ಐ ಥಿಂಕ್ ಗಾಂಧಿ ಸಿನಿಮಾ ಮಾಡ್ದಂತ ಕಾಣುತ್ತೆ, ರಿಚರ್ಡ್ ಅಟನ್ಬರ್ಗ್. ಆವಾಗ ಅದರಲ್ಲಿ ನಾವೆಲ್ಲ ಮಾಡಿದ್ವಿ. ನಂದಿ ಹಿಲ್ಸಲ್ಲಿ ಗಾಂಧಿ ಬಂದು ಹೋಗ್ತಾರೆ ಆ ಸೀನಲ್ಲಿ ನಾವು ಮಾಡಿದ್ದೀವಿ. ಎಲ್ಲೋ ಕಾಣಿಸಲ್ಲ, ಲಾಂಗ್ ಶಾರ್ಟಲ್ಲಿ ಇದ್ದಿದ್ದು. ಬಟ್ ಹೆಮ್ಮೆ ಇದೆ, ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಇದೆ. ಈ ಹಿಂದಿನಲ್ಲಿ ಕೂಡ ಬಿನ್ ಬುಲಾಯ ಮೆಹಮನ್ ಅಂತ ಮಾಡಿದ್ದೀನಿ. ಇನ್ನು ಈಗ ಅನೇಕ ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ನಮ್ಮ ಬರ್ಗು ರಾಮಚಂದ್ರಪ್ಪ ಅವ್ರದ್ದು ಮಹಾಕವಿ, ಪಂಪ ಮಹಾಕವಿ, ಅದೊಂದು ಬರ್ತದೆ. ಆಮೇಲೆ ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ರಂಜಿನಿ ರಾಘವನ್ ಅವರ ಡಿ ಡಿಕ್ಕಿ ಬರ್ತಾ ಇದೆ. ಆಮೇಲೆ ಅಯೋಗ್ಯ 2 ಮಹೇಶ್ ಅವ್ರದ್ದು 2ನೇದು, ಮೊದಲನೇದಲ್ಲಿ ನಾನೇ ಮಾಡಿದ್ದೆ, ಅದು ಬರ್ತಾ ಇದೆ. ಕನಗರಾಜ ಅಂತ ನಮ್ಮ ಇವಾಗ ಸಿದ್ದರಾಮಯ್ಯನ ಬಗ್ಗೆ ಒಂದು ಕತೆ ಮಾಡಿ ಅದನ್ನು ನಮ್ಮ ರವೀಂದ್ರ ಅಂತ ನಿರ್ದೇಶಕರು, ಸನತ್ ಕುಮಾರ್ ಅಂತ ಪ್ರೊಡ್ಯೂಸರು, ಕನಗರಾಜ ಅಂತ ಬರ್ತಾ ಇದೆ. ಮೊನ್ನೆ ಅಲ್ಲಿವರೆಗೂ ದಾಡಿ ಇಟ್ಕೊಂಡಿದ್ದೆ. ಈಗ ದಾಡಿ ಶೇವ್ ಮಾಡೋ ಕಾರಣ ಏನಪ್ಪ ಅಂದರೆ ನನ್ನ ದಾರಿಯಲ್ಲಿ ಅಂತ ಒಂದು ಸಿನಿಮಾ ಅದನ್ನು ಮಾಡಿದೆ. ಅದನ್ನು ಕೂಡ ಪ್ರಸಾದ್ ಅಂತ ನಿರ್ದೇಶಕರು.
ಖುಷಿ. ಒಟ್ಟಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿನ್ನ ಜೊತೆ ಈ ಬಣ್ಣದ ಹೆಜ್ಜೆ ಈ ಕಾರ್ಯಕ್ರಮದಲ್ಲಿ ಪಾಪ ನೀನು ನನಗೆ ಹೇಳಿದಾಗ ಇದು ಯಾಕೆಂದರೆ ಜರ್ನಿ ಬಹಳ ದೊಡ್ಡದು, ಅದು ಒಂದು ಕಂತಲ್ಲಿ ಆಗೋದಿಲ್ಲ. ಬಹುಶಃ ಇದಕ್ಕೆ ನನ್ನ ಬಾಲ್ಯದ ಅನೇಕ ಘಟನೆಗಳು ಇದೆ, ನೆನೆಸ್ಕೊಳ್ಬೇಕಾದ್ರೆ ತುಂಬಾ ಇದೆ. ಎಲ್ಲವನ್ನು ಒಂದೇ ದಿವಸಕ್ಕೆ ಹೇಳೋಕ್ಕಾಗಲ್ಲ, ಎಲ್ಲವೂ ಒಂದೇ ಸಲ ಕೇಳಿಸ್ಕೊಳಕ್ಕಾಗಲ್ಲ. ಹಂತವಾಗಿ ಕಂತಾಗಿ ಮಾಡಬೇಕಾಗುತ್ತೆ. ಖಂಡಿತ ನೀನು ಇನ್ನೊಂದು ಸಲ ಅವಕಾಶ ಕೊಟ್ಟರೆ